ಸುಮಾರು ಚಿತ್ರ ನಿರ್ದೇಶಕರ ಜೊತೆಯಲ್ಲಿ ನಾನು ಸ್ವಲ್ಪ ಕೆಲಸಗಳು ಮಾಡಿ ಕಲಿತು ಒಂದಷ್ಟು ಅನುಭವಗಳನ್ನು ಪಡೆದು ಈಗ ಉಜ್ಜಯಿನಿ ಮಹಾಕಾಲ ಅನ್ನುವಂತ ಒಂದು ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿರ್ಮಾಣದಲ್ಲಿ ನನಗೆ ನನ್ನ ಆತ್ಮೀಯರಾದಂತಹ ರತ್ನಾಕರ್ ಅವರು ಇವತ್ತು ಬಂದಿಲ್ಲ, ಅವರೆಲ್ಲ ತುಂಬಾ ಸಹಕಾರ ಕೊಟ್ಟು ಇದನ್ನ ಮಾಡೋದಕ್ಕೋಸ್ಕರ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 60% ಸಿನಿಮಾ ಮುಗಿದಿದೆ. ಇವಾಗ ಟೈಟಲ್ ಫೈಲ್ ಆಗಿರೋದ್ರಿಂದ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮಹಾಕಾಲ ಅಂತ ಹೇಳೋದಕ್ಕೆ ಏನಂತಂದ್ರೆ ಎಲ್ಲರ ಜೀವನದಲ್ಲೂ ಒಂದು ಮಹಾಕಾಲ ಬಂದಾಗ ಅವ್ರಿಗೆ ಒಂದು ಹೊಸ ಹೊಸ ಅನುಭವಗಳಾಗ್ತವೆ, ಮತ್ತೆ ಅವ್ರಿಗೆ ಹೊಸ ಒಂದು ಹುರುಪು ಬರುತ್ತೆ. ಅದು ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಮಹಾಕಾಲ ಅನ್ನೋದು ಬರುತ್ತೆ. ಆಗ ನಮ್ಮ ಇದರಲ್ಲಿ ನಾಯಕರಾದಂತಹ ಅಥವಾ ನಮ್ಮ ಚಿತ್ರದ ನಾಯಕರಾದಂತಹ ಇದರಲ್ಲಿ ಅವರ ಒಂದು ಜೀವನದಲ್ಲಿ ಏನ್ ನಡೆಯುತ್ತೆ, ಒಂದು ಮಹಾಕಾಲ ಯಾವಾಗ ಬರುತ್ತೆ ಅನ್ನೋದ್ರ ಮೇಲೆ ಕತೆ ಒಂದು ವೇಳೆ ಇದಾಗಿದೆ, ಬಿಲ್ಡ್ ಆಗಿದೆ. ಮಿಕ್ಕಿದ್ದು ಸರ್ ಅದು ಅದು ಏನಂದ್ರೆ ಉಜ್ಜಯಿನಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇದೆ, ಅದಕ್ಕೋಸ್ಕರನೇ ಇಟ್ಕೊಂಡಿದ್ದೀವಿ. ಹೌದು ಮೇಡಮ್, ಹೌದು, ಕತೆಗೂ ಸಂಬಂಧ ಇದೆ, ಮುಖಾಂತರ ಸಂಬಂಧ ಇದೆ. ಈಗ ಮೈಸೂರು ಸುತ್ತಮುತ್ತ ಒಂದಷ್ಟು ಇದರಲ್ಲಿ ಮಾಡಿದ್ದೀವಿ ಸರ್. ಉಜ್ಜಯಿನಿ ಈಗ ಮುಂದಿನ ಶೆಡ್ಯೂಲ್ ಅಲ್ಲಿ ಇದೆ, ಉತ್ತರ ಪ್ರದೇಶದಲ್ಲಿ ಮತ್ತೆ ಕಾಶಿ ಸುತ್ತಮುತ್ತ ಇದೆ ಸರ್. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೇಡಮ್. ಇದು ಸರ್ ಈಗ ಟೈಟಲ್ ಬಂದು ನಮ್ಗೆ ಯಾವ್ದೋ ಒಂದು ಅದರಲ್ಲಿ ಒಂದು 3-4 ಜನರ್ ಅಲ್ಲಿ ಕತೆ ಪ್ಲೇ ಆಗುತ್ತೆ. ಅದರಲ್ಲಿ ಯಾವ್ದೋ ಒಂದು ಜನರ್ ಅಲ್ಲಿ ನಮ್ಗೆ ಈ ಟೈಟಲ್ ಟಚ್ ಆಗುತ್ತೆ. ಕತೆ ಬಂದು ಆಕ್ಷನ್ ಥ್ರಿಲ್ಲರ್ ಇರುತ್ತೆ. ಅದು ಒಂದು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅದೊಂದು ಕ್ವಶನ್ ರೈಸ್ ಆಗುತ್ತೆ. ಅವಾಗ ಈ ಒಂದು ಉಜ್ಜಯಿನಿಗೆ ಸಂಬಂಧಪಟ್ಟಿದ್ದು ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಇದರಲ್ಲಿ 4 ಸಾಂಗ್ ಇದೆ ಸರ್, 3 ಫೈಟ್ ಇದೆ. ಕ್ಯಾಮ್ರಾಮನ್ ನಮ್ಮ ರಘುರೋಗಿ ಅವರು, ಇವರೆಲ್ಲ ಸಂಗೀತ ನಿರ್ದೇಶಕರಾಗಿ ಕಲ್ಕಿ ಅಭಿಷೇಕ್ ಅಂತ ಅವ್ರು ಸುಮಾರು ಚಿತ್ರಗಳು ಮಾಡಿದ್ದಾರೆ. ಅವರು ಇವತ್ತು ಇನ್ನೂ ಬಂದಿಲ್ಲ, ಬರ್ತಾ ಇದ್ದಾರೆ. 4 ಸರ್. ಸಂಕಲನ ಇವರ ಎಡಿಂಗ್ ಎಲ್ಲ ರಘುರೋಗಿ ಅವರೇ ಮಾಡ್ತಿದ್ದಾರೆ. ಗಣಪ ಅಂತ ಇನ್ನೊಬ್ರು ಇದ್ದಾರೆ ಜೊತೆಗೆ. ಮೇಡಮ್ ಇಲ್ಲಿ ಕೆಲವು ಇನ್ಸ್ಪಿರೇಷನ್ ಇದೆ, ಕಲ್ಪನೆಯನ್ನು ತುಂಬಾ ಮಿಕ್ಸ್ ಆಗಿ ಮಾಡಿರುವಂತದ್ದು ಮೇಡಮ್. ರಿಯಲ್ ಇನ್ಸಿಡೆಂಟ್ ಅಲ್ಲ ಮೇಡಮ್, ಒಂದು ಕಾಲ್ಪನಿಕ ಅಂತಾನೆ. ಕೆಲವಾರು ಇದನ್ನ ಈಗಿನ ವರ್ತಮಾನದಲ್ಲಿ ನಡೆಯುವಂತ ಕೆಲವು ವಿಷಯಗಳನ್ನ ಜೊತೆಗೆ ಸೇರಿಸ್ಕೊಂಡು ಮಾಡಿರೋದು ಸರ್. ಇದಾಗ್ಲೇ ಒಂದು 1 ಮಂತ್ ಆಗಿದೆ ಸರ್. 21-22 ಡೇಸ್ ಕಂಪ್ಲೀಟ್ ಆಗಿದೆ. 50 to 60 ತನಕ ಆಗಿದೆ ಸರ್. ಈಗ ಸರ್ ನಾನು ಒಂದು 15-20 ವರ್ಷದ ಇದ್ದೀನಿ ಸರ್. ಮೊದಲು ನಾನು ಬೇರೆ ಒಂದು ಮೂವಿ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಅಷ್ಟಕ್ಕಪ್ಪ ಆಯ್ತು. ಆಮೇಲೆ ಮತ್ತೆ ಅವಕಾಶ ಈಗಲೇ ಬಂದಿದ್ದು. ಸರ್ ನಮ್ಗೆ ಏನ್ ಗೊತ್ತು ಅದು ಮಾಡಿದ್ದೀನಿ. ಅದು ಈಗ ಇಷ್ಟ ಆಗೋದು ಮಾಡಿದ್ದೀನಿ, ನನ್ನ ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನಕ್ಕೆ ನೀವು ಸಹಕಾರ ಕೊಟ್ಟಾಗ ಮತ್ತೆ ಅದು ಇಷ್ಟ ಆದಾಗ ಫಲ ನಮ್ಗೆ ಖುಷಿ ಆಗುತ್ತೆ ಸರ್. ಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ತುಂಬ ಥ್ಯಾಂಕ್ಸ್ ಸರ್, ಬಂದಿದ್ದಕ್ಕೆ ನಿಮ್ಮ ಫ್ರೀ ಟೈಮ್ ಮಾಡಿಕೊಂಡು. ಮತ್ತು ನಮ್ಮ ಮಾಧ್ಯಮ ಮಿತ್ರರು ತುಂಬ ಥ್ಯಾಂಕ್ಸ್, ಫ್ರೀ ಮಾಡ್ಕೊಂಡು ಬಂದಿದ್ದೀರಾ. ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಹಾಗೆ ಜನರಿಗೆ ತಲುಪಿಸೋದು ಅಷ್ಟೇ ಕಷ್ಟ. ನೀವೆಲ್ಲ ನಮ್ಮ ಜೊತೆ ಇದ್ದರೆ ಅದು ಅಷ್ಟು ಕಷ್ಟ ಅನಿಸಲ್ಲ. ಹೇಗೆ ಇವತ್ತು ನಮ್ಮ ಜೊತೆ ಇರೋ ನಮ್ಮ ಸಿನಿಮಾ ಮುಗಿದು ಇನ್ನು ರಿಲೀಸ್ಗೆಲ್ಲ ಬರೋ ಟೈಮಲ್ಲೆಲ್ಲ ನಮ್ಮ ಜೊತೆ ಹೀಗೆ ಇದ್ದರೆ ನಮಗೆ ತುಂಬ ಸಹಕಾರ ಆಗುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ನಾನು ನಮ್ಮ ನಿರ್ದೇಶಕರಾದಂಥ ಹರಿಪ್ರಸಾದ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕ್ಯಾರೆಕ್ಟರ್ನೇ ಅವನು ಪ್ಲೇ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಸಹ ನಿರ್ಮಾಪಕರಾದಂಥ ರತ್ನಾಕರ್ ಅವರು ಬಂದಿಲ್ಲ ಇವತ್ತು, ಮೋಹನ್ ಅವರಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಏನೋ ನಮ್ಮ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ, ಆ ನಂಬಿಕೆ ನಾನು ಉಳಿಸ್ಕೋತೀನಿ.
ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ಹರಿಪ್ರಸಾದ್ ಸರ್ ಎಲ್ಲ ಹೇಳಿದ್ದಾರೆ. ಸರ್ ಒಂದೇ ವಿಷಯ ಹೇಳೋದು, ಉಜ್ಜಯಿನಿ ಮಹಾಕಾಲ ಟೈಟಲ್ ಬಗ್ಗೆ ಅವ್ರು ಇವಾಗ ಟೈಟಲ್ ಈಗ ಒಂದು ಮೊನ್ನೆ ಡಿಸೈಡ್ ಮಾಡ್ಬಿಟ್ಟು ನಾವು ಈ ಟೈಟಲ್ ಸೂಟ್ ಆಗುತ್ತೆ ಅಂತ ಇಟ್ವಿ. ಅದರಲ್ಲೊಂದು ಕಿಡಿ ಇದೆ, ಆ ಕಿಡಿನ ನಿಮಗೆ ತೋರಿಸ್ಬೇಕು ಅಂತ ಹೊರಟಿದ್ದೀವಿ. ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಮಾಹಿತಿ ಕೊಡ್ತಿರ್ತೀವಿ. ಸದ್ಯಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನನ್ನ ಬಗ್ಗೆ ಹೇಳ್ಬೇಕು ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದೇ ಇಲ್ಲಿವರೆಗೂ ಬಂದಿದ್ದೀನಿ. ಇದಕ್ಕೆ ತುಂಬ ಸಹಾಯ ಮಾಡಿದ್ದು ಅಂದರೆ ನಮ್ಮ ಸಹ ನಿರ್ಮಾಪಕರಾದಂಥ ರತ್ನಾಕರ್ ಅವ್ರ ಪರಿಚಯ ಮಾಡಿಸಿ, ನಮ್ಮ ಹುಡುಗ ಅಂತ ಕರ್ಕೊಂಡ್ಬಂದು ಹತ್ರ ಪರಿಚಯ ಮಾಡಿಸಿ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಆ್ಯಂಡ್ ಹಾಗೆ ಈ ವೇದಿಕೆ ಮೇಲೆ ಇನ್ನೂ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಬರೋದಕ್ಕೆ ಒಬ್ಬರೇ ಸರ್ ಕಾರಣ, ಅದನ್ನು ನಿಂತ್ಕೊಂಡೇ ಹೇಳ್ತೀನಿ. ನಾನು ಮುಂಚೆ ಒಂದು ಸೈಡ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ಸರ್, ನಾನು ಮತ್ತು ಗುಂಡ ಅಂತ. ನಾನು ಮತ್ತು ಗುಂಡ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ, ಒಂದು ಸೈಡ್ ಕ್ಯಾರೆಕ್ಟರ್, ಒಂದು ಸಪ್ಲೈಯರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ನಾನು ಅದರಲ್ಲಿ. ಆ ಟೈಮಲ್ಲಿ ನನಗೆ ತುಂಬ ಅವಮಾನ ಮಾಡಿದ್ರು ಸರ್. ಎಷ್ಟು ಅವಮಾನ ಮಾಡ್ಬೋದು ಅಷ್ಟು ಅವಮಾನ ಮಾಡಿದ್ರು. ಹತ್ತತ್ರ ಒಂದು 5ರಿಂದ 6 ಸೀನ್ ತಗೊಂಡಿದ್ರು ಸರ್ ಸಿನಿಮಾದಲ್ಲಿ. ಟೋಟಲ್ ನಂದು ಹಾಕಿದ್ದು ಒಂದೇ ಸೀನು ಮೇಜರ್ ಅಷ್ಟೇ, ಓಕೆ. ಬಟ್ ಆದರೆ ಆ ಟೈಮಲ್ಲಿ ನನಗೆ ಅಂದಿದ್ದು ಮಾತು, ಮಾಡಿದ್ದ ಅವಮಾನ ಇದೆಲ್ಲೂ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಶ್ರೀನಿವಾಸನ್ ಅವರು ಡೈರೆಕ್ಟ್ರು ಸರ್ ಅವತ್ತು ಒಂದು ಮಾತು ಹೇಳಿದ್ರೆ, ನೀವು ನಿನಗೆ ಸಪ್ಲೈಯರ್ ಕ್ಯಾರೆಕ್ಟರ್ ಅಲ್ಲ, ನೀನು ಮೋರಿ ಕ್ಲೀನ್ ಮಾಡೋ ಕ್ಯಾರೆಕ್ಟರ್ ನಿನ್ನ ಕೈಲಿ ಮಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಅವತ್ತು ಹೇಳಿದ್ರಿ ಸರ್. ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ, ಅದಕ್ಕೆ ನೀವೇ ಕಾರಣ. ಅವತ್ತು ನಾನು ಚಾಲೆಂಜಿಗಾಗಿ ತಗೊಂಡೆ. ಅದು ಅಲ್ಲದೆ ಸಪ್ರೇಟಾಗಿ ಇನ್ನೂ ಏನೇನೋ ಮಾತಾಡಿದ್ರೆ ಅದು ನನಗೆ ಮನಸ್ಸಿಗೆ ಹರ್ಟಾಯಿತು. ಅವತ್ತು ನನಗೆ ನೀವು ಮಾಡಿದ ಅವಮಾನ, ನೀವು ನಿಂದಿಸಿದ ಟೀಕೆಗಳು ಮತ್ತು ನನಗೆ ಆಗಿದ್ದ ನೋಗಿಂತ ನನಗೆ ಈ ಕನಸು ದೊಡ್ಡದಿತ್ತು. ನನಗೆ ಅವತ್ತು ತಡ್ಕೊಂಡೆ. ಹತ್ತತ್ರ 6ರಿಂದ 7 ವರ್ಷದಿಂದ ಶ್ರಮ ನಂದಿದ್ದು. ಅಪ್ಪ ಅಮ್ಮ ಅನ್ನೋ ರೀತಿಲೆಲ್ಲ ಮಾತಾಡಿದ್ರಿ ಅವತ್ತು. ಸರ್ ನೀವು ಎಷ್ಟು ಮಟ್ಟಕ್ಕಿದ್ದೀರೋ ನಮ್ಮ ಕಡೆ ನಮ್ಮ ತಂದೆ ಅದಕ್ಕಿಂತ ಹೆಚ್ಚಾಗಿ ಇದ್ದಾರೆ, ಅದ್ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ಓಕೆ 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 ಸರ್. ಬಟ್ ನಾನು ಆ ತಗೊಂಡಿದ್ದ ಚಾಲೆಂಜ್ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಉಜ್ಜಯಿನಿ ಮಹಾಕಾಲ ಅನ್ನೋ ಸಿನಿಮಾದಲ್ಲಿ ನಾನೊಬ್ಬ ನಾಯಕ ನಟನಾಗಿ ಪಾತ್ರನ ನಿಭಾಯಿಸ್ತಿದ್ದೀನಿ. ಸೂರ್ಯ ಅನ್ನೋ ಕ್ಯಾರೆಕ್ಟ್ರು. ಇದರಲ್ಲಿ ನಾನೊಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರ್ತೀನಿ. ಅದೇ ರೀತಿ ಇವ್ರು ನನಗೆ ಪರಿಚಯ ಆಗ್ತಾರೆ, ಇಬ್ಬರಿಗೂ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಾಗೇನೆ ಇದರಲ್ಲಿ ಇನ್ನೊಬ್ರು ಕೋ-ಆರ್ಟಿಸ್ಟ್ ಜೆಸಿಕಾ ಅವರಿದ್ದಾರೆ, ಕೀರ್ತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ. ಅವ್ರ ಜೊತೆ ನನಗೆ ಪ್ರೀತಿಗೂ ಮೀರಿ ಸ್ನೇಹ ಇರುತ್ತೆ. ಆ್ಯಂಡ್ ಹಾಗೇನೆ ಸಿನಿಮಾ ಇದೇ ರೀತಿ ಮುಂದೆ ಟ್ರಾವೆಲ್ ಆಗ್ತಾ ಹೋಗ್ತಿರುತ್ತೆ. ತುಂಬ ಚೆನ್ನಾಗಿದೆ ಕತೆ ಒಳ್ಳೆ ಸಿನಿಮಾ, ಕತೆ ಓರಿಯೆಂಟೆಡ್ ಮೂವಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಥರನೂ ಇದೆ. ಫ್ಯಾಮಿಲಿಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸರ್ ಪಾತ್ರದ ಬಗ್ಗೆ ನಾನು ಸುಮಾರು 1 ವರ್ಷದಿಂದನೂ ಏನೇನು ಬೇಕು ಇದಕ್ಕೋಸ್ಕರ ಹತ್ತತ್ರ ಇವ್ರು ನನಗೆ ಪರಿಚಯ ಆಗಿ 1 ವರ್ಷ ಆಯಿತು. ಲಾಸ್ಟ್ ಇಯರ್ ಮಾರ್ಚಲ್ಲೇ ಪರಿಚಯ ಆಗಿದ್ದು. ತುಂಬ ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಹೇಳಿ ಈ ಸ್ಟೋರಿಗೋಸ್ಕರ ತುಂಬಾ ವರ್ಕ್ ಮಾಡಿದ್ದಾರೆ ಅವರು. 1 ವರ್ಷದಿಂದ ತುಂಬ ಕಷ್ಟಪಟ್ಟು ಇಬ್ಬರು ಇಲ್ಲಿವರೆಗೂ ಒಟ್ಟಿಗೆ ಜೊತೆಲಿ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನನ್ನ ಪರ್ಸ್ನಲಿ ಇದು 6-7 ವರ್ಷ ಶ್ರಮ, ನನ್ನ ಕನಸು. ದಯವಿಟ್ಟು ನೀವೆಲ್ಲ ನನ್ನ ಜೊತೆ ಇದ್ರೆ ಏನು ಬೇಕಿದ್ರೂ ಸಾಧಿಸ್ಬೋದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಶೆಟ್ಟಿ. ನಾನು ಇದರಲ್ಲಿ ಮುಖ್ಯ ನಾಯಕಿ ನಟಿಯಾಗಿ ಪಾತ್ರ ನಿರ್ವಹಿಸ್ತೀನಿ. ಇಲ್ಲಿ ಬಂದಿರೋ ಎಲ್ಲ ಪತ್ರಿಕಾಗೋಷ್ಠಿ ಹಾಗೂ ಸರ್ಗೆ ಸ್ವಾಗತ. ನಿಮ್ಮ ಮುಂದೆ ಈ ರೀತಿ ಕಾಣಿಸ್ಕೋತಿದ್ದೀವಿ ಅನ್ನೋದೇ ತುಂಬ ಖುಷಿ ಆಗ್ತಿದೆ. ಶೂಟಿಂಗ್ ಇಷ್ಟು ದಿನ ಕಂಪ್ಲೀಟ್ ಆಗಿ ಟೈಟಲ್ ಲಾಂಚ್ ಅಂತ ಬಂದು ನಿಮ್ಮ ಮುಂದೆ ನಿಂತು ಒಂಥರ ಹೆಮ್ಮೆ ವಿಷಯ ಅನಿಸ್ತಿದೆ. ನಾನು ಇದರಲ್ಲಿ ಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇವ್ರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇದರಲ್ಲಿ ತುಂಬ ಜವಾಬ್ದಾರಿಯುತ ಹುಡುಗಿಯಾಗಿರ್ತೀನಿ. ಇದರಲ್ಲಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮಣ್ ಅಂತ. ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತ ಕೋರಿಸ್ತಾ ಇದ್ದೀನಿ. ಸೊ ನಾನು ಈ ಚಿತ್ರದಲ್ಲಿ ವಿನಯ್ನ ಮಾಸ್ಟರ್ ಪಾತ್ರ ಆಗಿ ಮಾಡ್ತಾ ಇದ್ದೀನಿ ನಾನು. ಸೊ ವಿನಯ್ಗೆ ಯಾವ್ಯಾವ ಥರ ತಯಾರಿ ಮಾಡಬೇಕು ಎಲ್ಲ ಥರದಲ್ಲಿ ತಯಾರಿ ಮಾಡಿ ನಾನು ಈ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರುವ ಹರಿಪ್ರಸಾದ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಆಶೀರ್ವಾದ ಯಾವತ್ತೂ ಇರಲಿ ಈ ಮೂವಿ ಮೇಲೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಈ ಮಹಾಕಾಲ ಮೂವಿಯಲ್ಲಿ ನಾನು ಕೀರ್ತಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬಂದು ನಾನು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಇದು ನನ್ನ 3ನೇ ಲೀಡ್ ಮೂವಿ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಸೆಲೆಕ್ಟ್ ಮಾಡಿದ ಹರಿ ಸರ್ಗೆ ಹಾಗೆ ಟೀಮ್ ಎಲ್ಲ ಮೆಂಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ವಿನಯ್ ಅವ್ರಿಗೆ
ಹಾಗೆ ತುಂಬ ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ನನಗೆ ಇಷ್ಟು ಮೂವಿ ಮಾಡಿದ್ರು 5 to 6 ಮೂವೀಸ್ ಮಾಡಿದ್ದೀನಿ ಕನ್ನಡದಲ್ಲಿ. ಆದರೆ ಈ ಥರ ಒಂದು ಒಳ್ಳೆ ಟೀಮ್ ನನಗೆ ಇದುವರೆಗೂ ಸಿಕ್ಕಿರಲಿಲ್ಲ. ನಾನು ಪದೇ ಅದನ್ನೇ ಹೇಳ್ತಾ ಇರ್ತೀನಿ, ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು. ಈ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ಮಹಾಕಾಲ ಮೂವಿ ರಿಲೀಸ್ ಆದಾಗ ನಿಮ್ಮ ಎಲ್ಲರ ಸಪೋರ್ಟ್, ಪ್ರೀತಿನ ಆಶೀರ್ವಾದ ನಮಗೆ ಬೇಕು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಇದರಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮೋಹನ್ ಅಂತ. ಈ ವಿಲನ್ ಇದರಲ್ಲಿ ನೇಮ್ ಬಂದು ಗಿಲ್ಲಿ ಅಂತ. ನನಗೆ ಈ ವಿಲನ್ ಏನು ವಿಷಯದಲ್ಲಿ ಪಾತ್ರದಲ್ಲಿ ನಾನು ಮಾಡ್ತೀನಿ ಅಂತ ಕೊಟ್ಟರು ಅಂತ ನಮ್ಮ ಹರಿಪ್ರಸಾದ್ ಸರ್ಗೆ ಗೊತ್ತು. ಯಾಕಂದರೆ ನನಗೆ ಯಾವುದೇ ಆದಂತಹ ಸಿನಿಮಾದಲ್ಲೇ ಆಗಲಿ ಎಲ್ಲೋ ನಾನು ಆ್ಯಕ್ಟ್ ಮಾಡಿಲ್ಲ ಮೊದಲೇ. ಬಟ್ ಫಸ್ಟ್ ಟೈಮು ನಾನು ಇದೇ ಸಿನಿಮಾದಲ್ಲಿ ಈ ವಿಲನ್ ಆಗಿ ನೀನು ಆ್ಯಕ್ಟ್ ಮಾಡು ಅಂತ ಹೇಳಿ ಹರಿಪ್ರಸಾದ್ ಸರ್ ನನಗೆ ಒಂದು ಹುಮ್ಮಸ್ ಕೊಟ್ಟು ಇದು ಮಾಡಿದ್ದಾರೆ. ನಾನು ಅದಕ್ಕೆ ಒಂದು ನೇಮ್ ಉಳಿಸ್ಕೊಬೇಕು ಅಂತ ನಾನು ಆಯ್ತು ಸರ್ ನೀವೇನು ಹೇಳಿದ್ರೆ ಅಂತ ಹೇಳಿ ನಾನು ಆ ವಿಲನ್ ಕ್ಯಾರೆಕ್ಟರ್ ಒಪ್ಕೊಂಡು ನಾನು ಗಿಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಚಿತ್ರ ಎಲ್ಲ ನಾವು ಕರೆದಾಗ ಜೆ ಶ್ರೀನಿವಾಸ್ ಸರ್ ಆಗ್ಬೋದು, ಮತ್ತೆ ನಾಗೇಶ್ ಸರ್ ಆಗ್ಬೋದು, ಮತ್ತೆ ನರಸಿಂಹ ಸರ್ ಆಗ್ಬೋದು, ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನಾನು ಹೋಗಿ ನಾನು ಕರೆದಾಗ ಇಲ್ಲ ಅಂತ ಹೇಳಿಲ್ಲ, ನಾನು ಇನ್ವಿಟೇಷನ್ ಕೊಟ್ಟಾಗ ಆಯ್ತು ನಾ ಬರ್ತೀನಿ ಅಂತ ಹೇಳಿ ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನಮ್ಮ ಹರಿಪ್ರಸಾದ್ ಸರ್ಗೆ, ಸ್ಪೆಷಲಿ ಹರಿಪ್ರಸಾದ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ವಿಲನ್ ಕ್ಯಾರೆಕ್ಟರ್ ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಅಂತ. ನಾನು ವಿಲನ್ ಅವರ ಪಾರ್ಟ್ನರ್ ಆಗಿ ಕ್ಯಾರೆಕ್ಟರ್ ವಹಿಸ್ತಾ ಇದ್ದೀನಿ. ಆ ಕ್ಯಾರೆಕ್ಟರ್ ನೇಮ್ ಬಂದು ಬಾಬ್ಸಿ ಅಂತ. ಸೊ ನಾನು ರಘು ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ, ಹಾಗೂ ಹರಿ ಸರ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಕಲಾವಿದರಿಗೂ, ನಮ್ಮ ಸ್ಪೆಷಲ್ ಆಗಿ ಡೈರೆಕ್ಟ್ರು ಆಲ್ ಇನ್ ಆಲ್ ಅವರು ಎಲ್ಲನೂ ನಾನೇ ಅಂತ ಹಾಕಿದ್ದಾರೆ. ನಾವು ಮಾಮೂಲಾಗಿ ನಿರ್ಮಾಪಕರು ಒಬ್ಬರು ಬಂದಾಗ ಸರ್ ನಮ್ಮ ಚೇಂಬರಲ್ಲಿ ಒಂದು ಕೇಳೋದು ಪರ್ಪೇಟಾಗಿ ಇಟ್ಕೊಂಡಿದ್ದೀವಿ, ನೋಡ್ರಿ ಈಗ ಸಿನಿಮಾ ಮಾಡೋಕ್ಕೆ ಬಂದಿದ್ರಿ, ದುಡ್ಡು ಕಳ್ಕೊಬೇಡ್ರಿ, ಅಲ್ಲ ನೀವು ಬೈಕೋಬಿಡಿ, ತೊಂದರೆ ಇಲ್ಲ. ಆದರೆ ನಾವು ಇಷ್ಟೆಲ್ಲ ಜವಾಬು ಅವ್ರಿಗೆ ಹೇಳ್ತೀವಿ. ಏನೋ ಇವತ್ತು ಯಾವುದೇ ಸಿನಿಮಾಟಿಕಲ್ ಆಗಿ ಬಿಟ್ಟರೆ ಯಾವುದೂ ನಿಮಗೆ ದುಡ್ಡು ಹಣ ಬರ್ತಾ ಇಲ್ಲ ಅಲ್ಲಿಂದ. OTT ಆಗ್ಬೋದು, ಚಾನಲ್ಸ್ ಆಗ್ಬೋದು, ಯಾವುದೇ ವಿಧವಾದ ಅಮೌಂಟ್ ನಮಗೆ ಬರ್ತಾ ಇಲ್ಲ ಒಂದು ಸಿನಿಮಾ ಮಾಡಿದಾಗ. ಮೊದಲೇನು ನಾನಾ ವಿಧ ಏನೋ ಒಂದು ಬರ್ತಾಯಿತ್ತು, ಈಗ ಅದು ಯಾವುದೂ ಬರ್ತಾ ಇಲ್ಲ ಅಂತ ನಾವು ಅವ್ರಿಗೆ ಎಚ್ಚರಿಕೆ ಹೇಳ್ತಾ ಇದ್ವಿ. ಈಗ ಇವರು ನಿನ್ನೆ ಇನ್ವಿಟೇಷನ್ ತಂದು ಕೊಟ್ಟಾಗ ಎಲ್ಲ ಅವರೇ ಇದ್ದರು, ನಿರ್ಮಾಪಕರು ಹೌದು, ಅವರೇ ಇದ್ದಾಗ ನಾವೇನು ಮಾತಾಡಿಲ್ಲ ಅವ್ರ ಹತ್ರ. ಬರ್ತೀವಪ್ಪ ನಿಮ್ಗೆ ಒಳ್ಳೇದಾಗಲಿ. ಯಾಕಂದರೆ ಒಬ್ಬ ಡೈರೆಕ್ಟ್ರು ಹೇಗೆ ದುಡ್ಡು ವಾಪಸ್ ಬರುತ್ತೆ ಅನ್ನೋದು ಯೋಚನೆ ಮಾಡೇ ಮಾಡ್ತಾರೆ. ಹಾಗಾಗಿ ಅವರೇ ಡೈರೆಕ್ಟ್ರು, ಅವರೇ ನಿರ್ಮಾಪಕರು, ಅವರೇ ಸಂಭಾಷಣೆ, ಅವರೇ ಎಲ್ಲ ಇರಬೇಕಾದ್ರೆ ನಾವು ಅಷ್ಟು ಎಚ್ಚರಿಕೆ ಕೊಡಬೇಕಾಗಿಲ್ಲ. ಆಮೇಲೆ ಟೈಟಲ್ ಬಗ್ಗೆ ಹೇಳಿದ್ದಾರೆ ಮಹಾಕಾಲ, 2 ಥರ ಅನಿಸುತ್ತೆ. ಅವ್ರು ಹೇಳಿದ್ರು ಒಬ್ಬರ ಲೈಫಲ್ಲಿ ಮಹಾಕಾಲ ಒಂದು ಟೈಮಲ್ಲಿ ಬರುತ್ತೆ, ಎಲ್ಲರಿಗೂ ಒಂದು ಟೈಮಲ್ಲಿ ಬರುತ್ತೆ. ಹಾಗೆ ಈ ಮಹಾಕಾಲ ಅನ್ನೋದು ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಅವ್ರದ್ದು ಸೇರುತ್ತೆ. ಆಗಲೇ ಯಾರೋ ಡೌಟ್ ಕೇಳ್ತಾ ಇದ್ರು. 2 ಅರ್ಥದಲ್ಲಿ ಮಹಾಕಾಲ ಅಂತ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಅಲ್ಲಿ ಯಾರ್ಯಾರು ಅಭಿನಯಿಸಿದ್ರೆ ಅವರು ಒಳ್ಳೆಯ ಹೆಸರು ಬರಲಿ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ. ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಸ್ವಾಗತ ಮತ್ತು ಧನ್ಯವಾದ. ಯಾಕೆಂದರೆ ನಾನು ಅವಾಗಿಂದ ನೋಡ್ತಾ ಇದ್ದೆ, ಇಲ್ಲೇನೊಂದಷ್ಟು ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಬರ್ತಾ ಇದ್ರು. ಈ ಹೊಸ ಟೀಮ್ ಅಂದಾಗ ಕೆಲವೊಂದಷ್ಟು ಜನ ಬರಲ್ಲ, ಕಾರಣಗಳು ತುಂಬ ಇರ್ಬೋದು. ಆದರೆ ನೀವಂತೂ ಎಲ್ಲ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ದಯವಿಟ್ಟು ನಿಮ್ಮ ಈ ಪ್ರೋತ್ಸಾಹ ಹೀಗೆ ಮುಂದುವರಿಲಿ. ಈ ಚಿತ್ರಕ್ಕೆ ನನಗೆ ಯಾವುದೂ ಸಂಬಂಧ ಇಲ್ಲ, ಬಟ್ ಸ್ನೇಹ ಸಂಬಂಧ ಅಷ್ಟೇ. ಹರಿಪ್ರಸಾದ್ ನನ್ನ ಒಂದು ಸಿನಿಮಾಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ರು ಅನ್ಕೋತೀನಿ, ಕರೆಕ್ಟಾ ರೀ? ಹಾಗೆ ಮೋಹನ್ ನಮ್ಮ ಮನೆ ಹುಡುಗನ ಥರ ಎಲ್ಲ ಕೆಲಸದಲ್ಲೂ ಭಾಗಿಯಾಗಿರ್ತೇನೆ. ಈ ಥರ ಒಂದು ಸಿನಿಮಾ ಮಾಡ್ತೀನಿ ಅಂತ ಫಸ್ಟ್ ಹೇಳಿದಾಗ ಸಿನಿಮಾ ಬಗ್ಗೆ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಥಿಂಕ್ ಮಾಡಿ ಅಂತ ಹೇಳಿದೆ. ಆಲ್ರೆಡಿ ಸಿನಿಮಾ 50 to 60% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತೆಳೆದೆ ಅವರೇ ಬಾವಿಗೆ ಬಿದ್ದು ಆಳ ನೋಡ್ತಾ ಇರೋದ್ರಿಂದ ಹೊಸ ಅನುಭವಗಳಾಗಲಿ ಸಿನಿಮಾ ರಂಗದ್ದು. ಯಾಕೆಂದರೆ ಗೊತ್ತಲ್ಲ, ಕೆಲವ್ರನ್ನ ಹಿಡ್ಕೊಂಬಂದ್ಬಿಟ್ಟು ತಳ್ಬಿಟ್ಟು ಆಳ ಇದೆಯಾ ಗೊತ್ತಿದೆ ಬಚಾವಾಗಿ ಓಡೋಗ್ಬಿಡೋದು, ಈ ಥರದಿದೆ. ಸಿನಿಮಾದ ಅನುಭವಗಳ ಜೊತೆಗೆ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟಲ್ಲಿ ಇಟ್ಕೊಂಡು ಸಿನಿಮಾಗಳು ಮಾಡಿ, ಸಿನಿಮಾದ ಹೊರತುಪಡಿಸಿ ಒಂದಷ್ಟು ಇಲ್ಲಿ ಬೇರೆ ವ್ಯವಹಾರಗಳು ಕೂಡ ಕಲ್ತಿರಬೇಕು.
ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು, ತುಂಬಾ ಹಿಡಿತಾ ಇರುತ್ತೆ. ವ್ಯಾವಹಾರಿಕವಾಗಿ ಒಂದಷ್ಟು ಅನುಭವಗಳು ಬೇಕು. ಆದ್ರಿಂದ ಸಿನಿಮಾನ ಮಾಡೋದ್ರ ಜೊತೆಗೆ ಒಳ್ಳೆ ಕಂಟೆಂಟ್ ಮಾಡೋದ್ರ ಜೊತೆಗೆ ಸಿನಿಮಾದ ವ್ಯವಹಾರಗಳನ್ನು ಕಲ್ತ್ಕೊಳ್ಳಿ. ಯಾಕೆಂದ್ರೆ ನಿಮ್ದೇ ಹಣ ಆಗಿರೋದ್ರಿಂದ ಎಲ್ಲ ಬುದ್ಧಿ ಕಲಿಸುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಟಿಸಿರ್ತಕ್ಕಂಥವ್ರು ಆಲ್ಮೋಸ್ಟ್ ಎಲ್ಲರೂ ಹೊಸಬ್ರೇ ಇದ್ದೀರಿ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಪ್ರಥಮ ಹೆಜ್ಜೆ ಆಗಿರೋದ್ರಿಂದ ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಮತ್ತೆ ಪ್ರಥಮ ಚುಂಬ ನಮ್ಮ ದಂತ ಬಗ್ಗೆ ನಮ್ಮಂತ ಆಗೋದು ಬೇಡ. ತುಂಬಾ ಹಾಕೋಬ್ರು, ಯಾಕೆಂದ್ರೆ ಯಾರೋ ಬಗ್ಗೆ ನಮ್ಮ ಹೀರೋ ಸಾಹೇಬರು ಮಾತಾಡ್ತಾ ಇದ್ರು. ಅದಿರ್ಲಿ, ಎಲ್ರಿಗೂ ಆನ್ಸರ್ ಕೊಡೋ ಕಾಲ ಬಂದೇ ಬರುತ್ತೆ. ಕಾಲನೇ ಉತ್ತರ ಕೊಡುತ್ತೆ. ಮಹಾಕಾಲ ಇದೆಯಲ್ಲ, ಕಾಲನೇ ಎಲ್ಲ ಉತ್ತರ ಕೊಡುತ್ತೆ. ಈಗ ಯಾರನ್ನು ಬ್ಲೇಮ್ ಮಾಡುವಂಥದ್ದು ಬೇಡ. ನಿಮ್ಮ ಸಾಧನೆ ಅವ್ರಿಗೆ ಉತ್ತರ ಆಗಿರ್ಬೇಕು ಅಷ್ಟೇ ಅಂತ ಹೇಳ್ತಾ, ಪ್ರತಿಯೊಬ್ಬರು ಈ ಸಿನಿಮಾ ತಂಡದ ಜೊತೆಲಿ ಯಾರಿದ್ರು, ಹರಿಪ್ರಸಾದ್ ಜೊತೆಗೆ ಯಾರಿದ್ರು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡ್ತೀನಿ. ಒಳ್ಳೇದಾಗ್ಲಿ. ಮಹಾಕಾಲ ಆಕ್ಚುಲ್ ಆಗಿ ಹೆಸರು ಚೆನ್ನಾಗಿದೆ, ಟೈಟಲ್ ಚೆನ್ನಾಗಿದೆ. ಹಾಗೇನೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಲ್ಕಿ ಅವರೆಲ್ಲ ಮಾಡಿರೋದು. ಓಕೆ, ಚೆನ್ನಾಗಿ ಸೌಂಡ್ ಕೊಟ್ಟಿದ್ದೀರಾ. ಅಷ್ಟೇ ಚೆನ್ನಾಗಿ ಸೌಂಡು ಥಿಯೇಟ್ರ್ನಲ್ಲೂ ಕೇಳಿಸ್ಬೇಕು, ಅಂದರೆ ಜನ ಬರಬೇಕು. ಸೊ ಆಲ್ರೆಡಿ ನಾನು ಒಂದಿಷ್ಟು ವಿಚಾರ ಮಾತಾಡಬೇಕು ಅಂತಿದ್ದೆ, ನಮ್ಮ ಅಧ್ಯಕ್ಷರೇ ಮಾತಾಡ್ಬಿಟ್ಟಿದ್ದಾರೆ. ಹಂಗಾಗಿ ನನಗೇನು ಕೆಲಸ ಇಲ್ಲ ಇವತ್ತು ಇಲ್ಲಿ. ನಾನು ಹೇಳಬೇಕು ಅಂತ ರೆಡಿ ಆಗಿದ್ದೆ, ನೀವು ಹೇಳಿದ್ದೀರಿ ಅದೆಲ್ಲ. ಇವತ್ತು ಚಿತ್ರರಂಗ ಹೇಗಿದೆ ಏನು ಅನ್ನೋದು ಅನೇಕರಿಗೆ ಗೊತ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಕೆಲವು ತಂಡಕ್ಕೆ ನಾನು ಹೇಳ್ತೀನಿ, ಮೊದಲನೇದಾಗಿ ಇಲ್ಲಿ ಏನು ಕಲಿಬೇಕು ಅಂದರೆ, ನಮ್ಮ ಪತ್ರಕರ್ತರ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನು ಮೊದಲು ಕಲ್ತ್ರೆ ಅರ್ಧ ಸಿನಿಮಾ ಗೆದ್ದಂಗೆ. ಅದನ್ನ ಒಂದು ಸ್ವಲ್ಪ ಮಾಡಿದ್ದಾರೆ. ಮುಂದೆ ಇನ್ನೂ 60% ಕಂಪ್ಲೀಟ್ ಆಗಿದೆ ಶೂಟಿಂಗ್ ಅಂತ ಹೇಳಿದ್ದಾರೆ, ಇನ್ನೂ 40% ಇದೆ. ನೆಕ್ಸ್ಟು ಏನು ಈ ಒಂದು ಪ್ರೆಸ್ ಮೀಟ್ ಈ ರೀತಿ ಮಾಡಿದಾಗ ಅದೆಲ್ಲವನ್ನು ಕಲಿತು ಒಂದು ಒಳ್ಳೆ ರೀತಿಯಿಂದ ಇನ್ನೂ ಈ ಒಂದು ತಂಡ ಮುಂದೆ ಬರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇದು ಹೊಸಬ್ರ ತಂಡ. ಮೇ ಬಿ ನಾನು ನೋಡಿದೆ ಒಂದು 3 ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಅವರು ಇಲ್ಲಿ ಬಂದಿಲ್ಲ ಇವತ್ತು. ಹೊಸಬ್ರ ತಂಡ ಅಂದಾಗ ಎಲ್ಲರಿಗೂ ಗೊತ್ತಿರುತ್ತೆ ನೀವು ಎಷ್ಟು ಪ್ರಮೋಷನ್ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಸಿನಿಮಾದೊಳಗೆ ಎಷ್ಟು ಕಂಟೆಂಟ್ ಇರಬೇಕು, ಎಷ್ಟು ಗಟ್ಸ್ ಇರಬೇಕು ಅನ್ನೋದು ಮೇ ಬಿ ನಿರ್ದೇಶಕರಿಗೆ ಅದರ ಎಲ್ಲ ಅನುಭವ ಇದ್ದು ಈ ಸಿನಿಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನೇರವಾಗಿ ಮಾತಾಡ್ಬಿಡ್ತು ಅಂದ್ರೆ ಫಿಲಮ್ ಇಂಡಸ್ಟ್ರಿಗೆ ಯಾರು ಬರೋದಿಲ್ಲ, ಅಷ್ಟು ಇರೋ ಸತ್ಯವನ್ನ ಹೇಳ್ಬಿಟ್ರೆ. ಆದ್ರೆ ಸಿನಿಮಾಗಳು ಬರ್ತಾನೆ ಇರ್ತವೆ. ಯಾರೋ ಮೊನ್ನೆ ದಿನ ಕೇಳಿದ್ರು ಇನ್ನು ತುಂಬಾ ಕಷ್ಟ ಅಂತ. ನಾನು ಹೇಳಿದೆ ತುಂಬಾ ಕಷ್ಟ ಆಗಲ್ಲ, ಸಿನಿಮಾಗಳ ಸಂಖ್ಯೆ ಹೆಚ್ಚಾಗ್ತವೆ. ನೀವು 2027-28 ಹೋದಾಗ ಮುಗ್ದೇ ಹೋಗ್ಬಿಡುತ್ತೆ ಅಂದ್ರು. ಬೇರೆ ಬೇರೆ ರೀತಿಯಿಂದ ಸಿನಿಮಾಗಳು ಹೆಚ್ಚಾಗ್ತವೆ ಹೊರತು ಕಡಿಮೆ ಆಗಲ್ಲ. ಯಾಕೆಂದ್ರೆ ಇವತ್ತು ಪ್ಲಾಟ್ಫಾರ್ಮ್ಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಅವರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಏನು ನಮ್ಮ ಮಹಾಕಾಲ ಇವತ್ತು ಒಂದು ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ಎಲ್ಲರೂ ಒಟ್ಟಿಗೆ ಇದ್ದು ಒಂದು ಒಳ್ಳೆ ಗೆಲುವನ್ನ ಒಂದು ಕನ್ನಡ ಸಿನಿಮಾನ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ಕಾರ.